ರವಿಯವರ ಬೇಲ್ ಭವಿಷ್ಯ ನಿರ್ಧಾರವಾಗುವುದಿದೆ. ಬೆಳಗಾವಿಯ 5ನೇ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಪ್ರಕಟ ಆಗೋ ನಿರೀಕ್ಷೆಯಲ್ಲಿದ್ದಾರೆ ಸಿಟಿ ರವಿ ಹಾಗೆ ಅವರ ಪರ ವಕೀಲರು. ಸಿಟಿ ರವಿ ಅವರ ಪರ ವಕೀಲರು ಪ್ರಬಲವಾದ ವಾದವನ್ನೇ ಮಂಡಿಸಿದ್ದಾರೆ. ಸಿಟಿ ರವಿ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಇದೆ. ಅವರ ಆರೋಗ್ಯದ ದೃಷ್ಟಿಯಿಂದ ಬೇಲ್ ನೀಡೋಕೆ ವಾದವನ್ನ ಮಂಡನೆ ಮಾಡಿದ್ದಾರೆ. ಬೆಳಗಾವಿಯ 5ನೇ ಜೆಎಂಎಫ್ಸಿ ಕೋರ್ಟ್ನಲ್ಲೇ ಸಿಟಿ ರವಿ ಅವರಿಗೆ ಬೇಲ್ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಯಾಕಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕೇಸನ್ನ ಜನಪ್ರತಿನಿಧಿಗಳ ಕೋರ್ಟ್ಗೂ ರವಿ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಶೋಕ್ ಹಾರನಹಳ್ಳಿ, ಸೀನಿಯರ್ ಅಡ್ವೊಕೇಟ್ ಅಶೋಕ್ ಹಾರನಹಳ್ಳಿ ಅವರಿಂದ ಸಿಟಿ ರವಿ ಅವರ ಜಾಮೀನಿನ ಅರ್ಜಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಇದೀಗ ಬೆಳಗಾವಿ ಕೋರ್ಟ್ನ ತೀರ್ಪಿನತ್ತ ವಕೀಲರ ಚಿತ್ತ ಇದೆ. ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದ ತೀರ್ಪು ಹೊರ ಬಂದರೂ ಕೂಡ ಮುಂದುವರೆದ ಭಾಗವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೈಗೆತ್ತಿಕೊಳ್ಳಲಿಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರನಹಳ್ಳಿ. ಬೆಳಗ್ಗೆ ಬೆಳಗಾವಿಯ 5ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಸಿಟಿ ರವಿ ಅವರ ಪರವಾದ ವಾದ ಮಾತ್ರ ಮಂಡನೆ ಆಗಿದೆ. ಪೊಲೀಸರ ಪರವಾದ ವಕೀಲರ ವಾದ ಮಂಡನೆ, ಸರ್ಕಾರದ ಪರವಾದ ವಕೀಲರ ವಾದ ಮಂಡನೆ ಬಾಕಿ ಉಳಿದಿದೆ. ಮಧ್ಯಾಹ್ನ 3 ಗಂಟೆಗೆ ಎರಡೂ ಕಡೆಯ ವಾದವನ್ನು ಆಲಿಸುವ ನ್ಯಾಯಾಲಯ ಯಾವ ರೀತಿಯಾದ ತೀರ್ಪನ್ನ ನೀಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಹುತೇಕ ಪ್ರಕರಣವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೇನೆ ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮ ಅನ್ನೋ ರೀತಿಯಲ್ಲಿ ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಸಿಟಿ ರವಿ ಅವರ ಪರವಾದ ಬೇಲ್ ಅಪ್ಲಿಕೇಶನ್ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಯಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೊಮ್ಮೆ ಬೆಳಗಾವಿಯ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯೋದಿದೆ. ಜೆಎಂಎಫ್ಸಿ ಕೋರ್ಟ್ನ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಶೋಕ್ ಹಾರನಹಳ್ಳಿ. ಸಿಟಿ ರವಿ ಅವರ ಪರ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡುವವರಿದ್ದಾರೆ ಅಶೋಕ್ ಹಾರನಹಳ್ಳಿ ಅವರು. ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಅವರ ಕೇಸ್ ವರ್ಗವಾಗುತ್ತಾ? ಬೆಳಗಾವಿ ಪೊಲೀಸರಿಂದ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆಯಂತೆ. ರಸ್ತೆ ಮಾರ್ಗವಾಗಿಯೇ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರೋ ಸಾಧ್ಯತೆ ಇದೆ. ಬೆಳಗಾವಿ ಪೊಲೀಸರಿಂದ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರುವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಕೇಸ್ ವರ್ಗ ಆಗಿದ್ದೇ ಆದಲ್ಲಿ ಬೆಳಗಾವಿಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸಿಟಿ ರವಿ ಅವರನ್ನು ನೇರವಾಗಿ ಬೆಂಗಳೂರಿಗೆ ಕರೆತರುವ ಜವಾಬ್ದಾರಿ ಬೆಳಗಾವಿಯ ಪೊಲೀಸರದ್ದೇ ಆಗಿರುತ್ತೆ. ಹೀಗಾಗಿ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡುವ ಪ್ರಕ್ರಿಯೆಗೆ ಬೇಕಾದ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಬೆಳಗಾವಿಯ ಪೊಲೀಸರು ಅನ್ನೋ ಮಾಹಿತಿ ಇದೆ. ಜೆಎಂಎಫ್ಸಿ ಕೋರ್ಟ್ನಲ್ಲೇ ವಿಶೇಷ ಕೊಠಡಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಿಟಿ ರವಿ ಅವರಿಗೆ ಬಿಗಿಯಾದ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ಇಡೀ ಒಂದು ಠಾಣೆಯಲ್ಲಿ ಸಿಟಿ ರವಿ ಅವರನ್ನ ಇಡಲಿಲ್ಲ ಅನ್ನೋ ವಿಚಾರಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಪೊಲೀಸರ ವರ್ಷನ್ ಕೂಡ ನ್ಯಾಯಾಲಯದ ಮುಂದೆ ಮಂಡನೆ ಆಗೋದು ಬಾಕಿ ಇದೆ. ಯಾಕೆ ಹಾಕಿ ಸುತ್ತ ಹಾಕ್ಸಿದ್ರು, ಯಾಕೆ ಊರಿನಿಂದ ಊರಿಗೆ ಅಲೆದಾಡಿಸಿದ್ರು ಸಿಟಿ ರವಿ ಅವರನ್ನ, ಇದರ ಬಗ್ಗೆ ಪೊಲೀಸರು ಕೂಡ ನ್ಯಾಯಾಧೀಶರ ಮುಂದೆ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳಲೇಬೇಕಾಗಿದೆ. ಬಹುತೇಕ ಎಲ್ಲಾದರೂ ಒಂದು ಠಾಣೆಯಲ್ಲಿಟ್ಟರೆ ಅವ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡುವ ಪ್ರಯತ್ನಗಳಾಗಬಹುದು, ಅಥವಾ ಅವರ ಪರವಾದ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಠಾಣೆ ಮುಂದೆ ಜಮಾವಣೆ ಆಗಬಹುದು ಅನ್ನೋ ಕಾರಣವನ್ನ ಕೂಡ ಪೊಲೀಸರ ಪರವಾಗಿ ವಾದ ಮಂಡನೆ ಸಂದರ್ಭದಲ್ಲಿ ವಿಚಾರಗಳು ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಸದ್ಯಕ್ಕೆ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲೇ ವಿಶೇಷ ಕೊಠಡಿಯ ವ್ಯವಸ್ಥೆಯನ್ನ ಸಿಟಿ ರವಿ ಅವರಿಗೆ ಮಾಡಲಾಗಿದೆ. ಅಲ್ಲಿಂದಲೇ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ನನ್ನ ಕಲೀಗ್ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ನಾವು ಜೆಎಂಎಫ್ಸಿ ಕೋರ್ಟ್ನ ಮುಂಭಾಗದಲ್ಲಿ ದೃಶ್ಯವನ್ನು ಗಮನಿಸಿದ್ವಿ. ಬಹುಶಃ ಕಳೆದ ಅನೇಕ ವರ್ಷಗಳಿಂದ ಈ ರೀತಿಯ ಖಾಕಿ ಕೋಟೆ ಆ ಕೋರ್ಟ್ನ ಆವರಣದಲ್ಲಿ ಕಂಡಿರಲಿಲ್ವೇನು? ಭಾರಿ ಪೊಲೀಸ್ ಭದ್ರತೆ ಜೊತೆಗೆ ಅಷ್ಟೇ ಹೈ ಡ್ರಾಮಾಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ಬೆಳಗಾವಿ ಇವತ್ತು. ಖಂಡಿತ ಸ್ಮಿತಾ, ಏನು ಹೆಬ್ಬಾಳ್ಕರ್ ವಿರುದ್ಧ
ಸಿ ಟಿ ರವಿಯವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಅವರನ್ನು ಬಂಧಿಸಿ ಬೆಳಗಾವಿಯ 5ನೇ ಹೆಚ್ಚುವರಿ JMFC ನ್ಯಾಯಾಲಯಕ್ಕೆ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗಿದೆ. ಈಗಾಗಲೇ ಏನು ಸಿ ಟಿ ರವಿಯವರ ಪರವಾಗಿ ವಾದವನ್ನು ಕೂಡ ಮಂಡನೆ ಮಾಡಲಾಗಿದೆ. ವಕೀಲ MB ಜಿರ್ಲಿ ಅವರ ನೇತೃತ್ವದಲ್ಲಿ ವಾದವನ್ನು ಕೂಡ ಮಂಡನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ನ್ಯಾಯಾಧೀಶರು ಮಧ್ಯಾಹ್ನ 3 ಗಂಟೆಗೆ ಏನು ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರನ್ನು ಈ ಒಂದು ವ್ಯಾಪ್ತಿ ಏನಿದೆ ಅವ್ರ ಮೇಲೆ ಕೇಸ್ ಏನು ಬರುತ್ತೆ, ಈ ಕೇಸ್ ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಜೊತೆಗೆ ಇದು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ನ್ಯಾಯಾಧೀಶರು ಹೇಳಿರುವಂಥದ್ದು. ಹೀಗಾಗಿ ಈ ಒಂದು ಏನು ಪ್ರಕರಣ ಏನಿದೆ ಇದನ್ನು ಪ್ರಕರಣ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವಹಿಸುವ ಸಾಧ್ಯತೆ ಇರುವಂಥದ್ದು. ಸದ್ಯ ನಾನು ಕೂಡ ಬೆಳಗಾವಿಯ ಏನು 5ನೇ ಹೆಚ್ಚುವರಿ JMFC ನ್ಯಾಯಾಲಯದ ಆವರಣದ ಮುಂಭಾಗದಲ್ಲೇ ಇರುವಂಥದ್ದು. ಇಲ್ಲಿ ಕಮಿಷನರ್ ಎಡಾ ಮಾರ್ಟಿನ್ ಇರ್ಬೋದು ಅಥವಾ DCP ರೋಹನ್ ಜಗದೀಶ್ ಸೇರಿದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈಗ ಏನು ಕೋರ್ಟ್ ಆದೇಶದ ಪ್ರತಿಗಾಗಿ ಪೊಲೀಸರು ಕೂಡ ಕಾಯ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ಕೋರ್ಟ್ನಲ್ಲಿ ಏನು ಆದೇಶ ಪ್ರಕಟ ಆಗುತ್ತೆ. ಪ್ರಕಟ ಆದ ನಂತರ ಒಂದು ವೇಳೆ ಏನು ಬೆಂಗಳೂರಿಗೆ ಏನು ಶಿಫ್ಟ್ ಆಗಿದ್ದೇ ಆದರೆ ಅವ್ರನ್ನ ರಸ್ತೆ ಮಾರ್ಗವಾಗಿ ಇಲ್ಲಿ ಏನು ಸಿ ಟಿ ರವಿ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸ್ತಾರೆ. ಆದರೆ ಮಧ್ಯಾಹ್ನ 3 ಗಂಟೆಗೆ ಕೂಡ ಇದು ಏನು ಆದೇಶವನ್ನು ಪ್ರಕಟ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಈಗಾಗಲೇ ವಾದವನ್ನು ಮಾಡಿದಂಥ ಏನು ಸಿ ಟಿ ರವಿ ಪರವಾಗಿ MB ಜಿರ್ಲಿ ಅವರು ವಾದವನ್ನು ಮಾಡಿದರು. ಅಲ್ಲಿ ಪೊಲೀಸರ ಏನು ನನ್ನ ಮೇಲೆ ಹಲ್ಲೆ ಮಾಡಿದರು, ನನಗೆ ಏನು ಊಟವನ್ನು ಕೊಡಲಿಲ್ಲ, ಜೊತೆಗೆ ಏನು ಪೊಲೀಸ್ ಠಾಣೆಯಿಂದ ಠಾಣೆಗೆ ಸುತ್ತಾಡಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮಾಡಿದರು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಏನು ಸುಪ್ರೀಂ ಕೋರ್ಟ್ನ ಏನು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲೇಖಿಸಿ ಕೂಡ ಒಂದು ವಾದವನ್ನು ಮಾಡ್ತಾರೆ. ಅದರಲ್ಲಿ ಏನು 7 ವರ್ಷದ ಗರಿಷ್ಠ ಇದ್ದರೆ ಇಲ್ಲಿ ಸ್ಟೇಷನ್ ಬೇಲೆ ಸಿಗುತ್ತೆ. ಆದರೆ 3 ವರ್ಷದ ಗರಿಷ್ಠ ಇರುವಂಥ ಪ್ರಕರಣ ಇದು. ಇಲ್ಲಿ ಸ್ಟೇಷನ್ ಬೇಲ್ ಆಗಬೇಕು. ಆದರೆ ಪೊಲೀಸರು ವಿನಾಕಾರಣ ನಮಗೆ ಏನು ಜಿಲ್ಲೆಯಿಂದ ಜಿಲ್ಲೆಗೆ ಮತ್ತು ಪೊಲೀಸ್ ಠಾಣೆಯಿಂದ ಠಾಣೆಗೆ ಓಡಾಡಿಸುವ ಕೆಲಸವನ್ನು ಮಾಡಿದ್ದಾರೆ. ಕಸ್ಟಡಿ ತಗೊಂಡು ಏನು ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಮೆಂಟಲಿ ಹರಾಸ್ಮೆಂಟ್ ಮಾಡಿದ್ದಾರೆ, ಫಿಸಿಕಲಿ ಹರಾಸ್ಮೆಂಟ್ ಮಾಡಿದ್ದಾರೆ ಪೊಲೀಸರು. ಮತ್ತು ಪೊಲೀಸರು ಏನು ಸರ್ಕಾರದ ಪ್ರತಿನಿಧಿಗಳಂತೆಯೇ ವರ್ತನೆ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಣೆಗಳನ್ನು ಗಮನಿಸಿ ನಮಗೆ ಏನು ಬೇಲನ್ನು ಕೊಡಬೇಕು, ಮಧ್ಯಂತರ ಜಾಮೀನನ್ನು ಕೊಡಬೇಕು ಅನ್ನೋ ಒಂದು ವಾದವನ್ನು ಮಾಡಿದ್ದಾರೆ. ಈ ಎಲ್ಲ ವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ಈಗಾಗಲೇ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ಪ್ರಕಟಿಸಿ ಆದೇಶವನ್ನು ಕೂಡ ಹೊರಡಿಸುವ ಸಾಧ್ಯತೆ ಇದೆ. ಸ್ಮಿತಾ, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಮತ್ತೊಂದು ಕಡೆ ಸಿ ಟಿ ರವಿ ಅವರು ಕೂಡ ಗಂಭೀರ ಆರೋಪ ಮಾಡ್ತಾ ಇದ್ರು. ನಾನು ಕೊಟ್ಟ ದೂರನ್ನ ದಾಖಲಿಸಿಕೊಂಡಿಲ್ಲ ಪೊಲೀಸರು ಅಂತ ಹೇಳಿ. ಈಗ ಅಧಿಕೃತವಾಗಿ ಬೆಳಗಾವಿಯ ಕಮಿಷನರ್ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಸಿ ಟಿ ರವಿ ಅವರು ನೀಡಿದ್ದ ದೂರನ್ನ ದಾಖಲು ಮಾಡಿಕೊಂಡಿಲ್ಲ. ಅವರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹಲ್ಲೆಗೆ ಯತ್ನಿಸಿದ ಕೇಸನ್ನ ಈವರೆಗೂ ದಾಖಲು ಮಾಡಿಕೊಂಡಿಲ್ಲ. ಖಾನಾಪುರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಪರಿಶೀಲಿಸಿ ಕೇಸನ್ನ ದಾಖಲಿಸಿಕೊಳ್ತೇವೆ ಅಂತ ಹೇಳಿ ಬೆಳಗಾವಿಯ ಪೊಲೀಸ್ ಆಯುಕ್ತರಾದ ಎಡಾ ಮಾರ್ಟಿನ್ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಸಿ ಟಿ ರವಿಯವರ ಮೇಲೆ ಹಲ್ಲೆಗೆ ಯತ್ನ ಮಾಡಿದವರ ವಿರುದ್ಧ ಏನು ಕೇಸ್ ದಾಖಲು ಮಾಡಿಕೊಂಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಳಗಾವಿಯ ಕಮಿಷನರ್ ಎಡಾ ಮಾರ್ಟಿನ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸಿ ಟಿ ಅವರ ಮೇಲೆ ಸದನದ ಒಳಗೆ ಮತ್ತು ಹೊರಗಡೆ ಹಲ್ಲೆಗೆ ಯತ್ನ ಆಯಿತು. ಆ ದೂರು ಕೊಟ್ಟರು ಕೂಡ ಪೊಲೀಸರು ದೂರು ಸ್ವೀಕಾರ ಮಾಡ್ಕೊಂಡಿಲ್ಲ ಅಂತೇಳಿ. ಯಾಕೆ ಕೇಸ್ ರಿಜಿಸ್ಟರ್ ಆಗಿಲ್ವಾ ಸರ್? ಕೇಸೇನು ರಿಜಿಸ್ಟರ್ ಆಗಿಲ್ಲ. ನಿನ್ನೆ ಅವರು ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ದೂರು ಕೊಟ್ಟಿದ್ದಾರೆ. ಮತ್ತು ಖಾನಾಪುರ ಇನ್ಸ್ಪೆಕ್ಟರ್ ಅವ್ರಿಗೆ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಸೊ ಒಂದು ಎಂಡೋರ್ಸ್ಮೆಂಟ್ ಅವರು ಕೊಟ್ಟಿದ್ದಾರೆ. ಈಗ ನಾವು ಇದೆಲ್ಲ ಏನೇನು ಅವರು ಕೊಟ್ಟಿದ್ದಾರೆ ಅವ್ರ ಅರ್ಜಿದಲ್ಲಿ ನಾವು ಎನ್ಕ್ವೈರಿ ಮಾಡ್ತೀವಿ. ಇದು ಆರೋಪ ಸರ್. ಹೆಬ್ಬಾಳ್ಕರ್ ಅವರು ಕೊಟ್ಟರು, ತಕ್ಷಣ ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು. ನಾವು ಕೊಟ್ಟರೆ ಆರೋಪಿ ಅರೆಸ್ಟ್ ಮಾಡಿಲ್ಲ. ಪೊಲೀಸರು ಸರ್ಕಾರದ ಅನತಿ ಅಂತ ಕೆಲಸ ಮಾಡ್ತಿದ್ದಾರೆ ಅನ್ನೋ ಇದರಲ್ಲಿ ನಾವು ಯಾವ ಪರವಾಗಿ